ಅನಾಲಿಸಿಸ್ ಮಾಡೋದು ಹೇಗೆ ಅಂದ್ರೆ ಯೋಜನೆಗಳ ಹೆಸರುಗಳನ್ನ ಓದೋದಲ್ಲ, ಬಜೆಟ್ ಕ್ವಾಂಟಿಟಿ ಎಷ್ಟು, ಅದರಲ್ಲಿ ಇರುವಂತದ್ದು ಫಿಸ್ಕಲ್ ಡೆಫಿಸಿಟ್ ಎಷ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಅನ್ನುವಂಥದ್ದು ಮುಖ್ಯ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಹುತೇಕ ಹಿಂದಿನ ಯಾವ ಬಜೆಟ್ನಲ್ಲೂ ಕೂಡ 20% ಇಟ್ಟಿರಲಿಲ್ಲ. ಆ 20% ಇನ್ವೆಸ್ಟ್ಮೆಂಟ್ ಆಗುವಂಥದ್ದು ಈ ದೇಶದಲ್ಲಿ, ಅದರಲ್ಲಿ ಕರ್ನಾಟಕವೂ ಸೇರ್ಕೊಳ್ಳುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅಂದ್ರೆ 20 ಲಕ್ಷ ಕೋಟಿಗಳು ಎಲ್ಲಾ ರಾಜ್ಯಗಳಲ್ಲಿ ಹಂಚಿ ಹೋಗ್ತವೆ ಅಂದ್ರೆ ನಮ್ಮ ಕರ್ನಾಟಕಕ್ಕೂ ಕೂಡ 2-2.5 ಲಕ್ಷ ಕೋಟಿ ಹರಿದು ಬರುತ್ತೆ. ಇದು ನೇರವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹರಿದು ಬರುವಂತದ್ದು. ಇಲ್ಲಿ ಉದ್ಯೋಗಗಳು ಆಗ್ತವೆ, ವಿಮಾನ ನಿಲ್ದಾಣಗಳು ಅಭಿವೃದ್ಧಿ ಆಗ್ತವೆ, ಕೈಗಾರಿಕಾ ಕ್ಷೇತ್ರ ಆಗತ್ತೆ, ಆರೋಗ್ಯ ಕ್ಷೇತ್ರ ಆಗತ್ತೆ, ಹೊಸ ಕಾಲೇಜುಗಳು, ಅಗ್ರಿಕಲ್ಚರ್ಗೆ, ಎಲ್ಲವೂ ನೀರಾವರಿ ಯೋಜನೆಗಳಿಗೆ ಎಲ್ಲದಕ್ಕೂ ಕೊಡೋದಕ್ಕೆ ಅವಕಾಶಗಳು ಇಲ್ಲಿರುತ್ತೆ. ಹಾಗಾಗಿ ಈ ಬಜೆಟ್ ಅನ್ನ ಡೀಪ್ ಆಗಿ ಓದಿದಾಗ ಕರ್ನಾಟಕಕ್ಕೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ ನೋಡಿ, ನಾನು ಕೃಷ್ಣ ಬೈರೇಗೌಡರಿಗೆ GST ಕೌನ್ಸಿಲ್ ಅಲ್ಲಿ ಹೋಗಿದ್ದವರು, ಸ್ವಾಮಿ 2 ಸಾರಿ ನಿರಂತರವಾಗಿ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ಕೊಟ್ಟಿದ್ದೀರಿ, ಈ ಸಾರಿ ಆದ್ರೂ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನ ಕೊಡಿ ಅಂತ ಹೇಳಿ ಅವರಿಗೆ ವಿನಂತಿ ಮಾಡ್ತೇನೆ. ಕೃಷ್ಣ ಬೈರೇಗೌಡರಿಗೆ ಹೇಳುವಂತದ್ದು ಏನು ಕರಾಳ ಬಜೆಟ್ ಅಂತ ಹೇಳಿ ಇವರು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಟ್ರೆ ಮಾತ್ರ ಇವರು ಒಳ್ಳೆಯದು ಅಂತ ಹೇಳುವಂಥದ್ದು. ಸೊ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿಗೆ ಬಹಳಷ್ಟು ಹಣ ಹರಿದು ಬರುತ್ತೆ. ಕೇಂದ್ರದ ಯೋಜನೆಗಳಿಗೆ ಪೂರಕವಾಗಿ ನಿಗದಿತ ಸಮಯದಲ್ಲಿ ಹಣವನ್ನ ಪೂರೈಕೆ ಮಾಡಲಿಕ್ಕೆ ನಿಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮ ಆರ್ಥಿಕ ಇಲಾಖೆಯನ್ನ ಸದೃಢವಾಗಿ ಇಟ್ಕೊಳ್ಳಿ. ಇವರು ಸೆಂಟ್ರಲ್ ಶೇರ್ ಅನ್ನ ಪಡೆದುಕೊಳ್ಳಿಕ್ಕೆ ರಾಜ್ಯದ ಭಾಗವನ್ನ ಸರಿಯಾದ ಟೈಮ್ನಲ್ಲಿ ಕೊಡ್ಲಿಲ್ಲ ಅಂದ್ರೆ ಇವರಿಗೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೇಂದ್ರ ಕೊಡೋದಕ್ಕೆ ಏನು ಸಿದ್ಧವಾಗಿದೆ ಅದನ್ನ ನೀವು ಪಡ್ಕೊಳ್ಳಿಕ್ಕೆ ನಿಮ್ಮ ಶೇರ್ ಅನ್ನ ಇಡಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಅನಾಲಿಸಿಸ್ ಮಾಡೋದು ಹೇಗೆ ಅಂದ್ರೆ ಯೋಜನೆಗಳ ಹೆಸರುಗಳನ್ನ ಓದೋದಲ್ಲ, ಬಜೆಟ್ ಕ್ವಾಂಟಿಟಿ ಎಷ್ಟು, ಅದರಲ್ಲಿ ಇರುವಂತದ್ದು ಫಿಸ್ಕಲ್ ಡೆಫಿಸಿಟ್ ಎಷ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಅನ್ನುವಂಥದ್ದು ಮುಖ್ಯ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಹುತೇಕ ಹಿಂದಿನ ಯಾವ ಬಜೆಟ್ನಲ್ಲೂ ಕೂಡ 20% ಇಟ್ಟಿರಲಿಲ್ಲ. ಆ 20% ಇನ್ವೆಸ್ಟ್ಮೆಂಟ್ ಆಗುವಂಥದ್ದು ಈ ದೇಶದಲ್ಲಿ, ಅದರಲ್ಲಿ ಕರ್ನಾಟಕವೂ ಸೇರ್ಕೊಳ್ಳುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅಂದ್ರೆ 20 ಲಕ್ಷ ಕೋಟಿಗಳು ಎಲ್ಲಾ ರಾಜ್ಯಗಳಲ್ಲಿ ಹಂಚಿ ಹೋಗ್ತವೆ ಅಂದ್ರೆ ನಮ್ಮ ಕರ್ನಾಟಕಕ್ಕೂ ಕೂಡ 2-2.5 ಲಕ್ಷ ಕೋಟಿ ಹರಿದು ಬರುತ್ತೆ. ಇದು ನೇರವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹರಿದು ಬರುವಂತದ್ದು. ಇಲ್ಲಿ ಉದ್ಯೋಗಗಳು ಆಗ್ತವೆ, ವಿಮಾನ ನಿಲ್ದಾಣಗಳು ಅಭಿವೃದ್ಧಿ ಆಗ್ತವೆ, ಕೈಗಾರಿಕಾ ಕ್ಷೇತ್ರ ಆಗತ್ತೆ, ಆರೋಗ್ಯ ಕ್ಷೇತ್ರ ಆಗತ್ತೆ, ಹೊಸ ಕಾಲೇಜುಗಳು, ಅಗ್ರಿಕಲ್ಚರ್ಗೆ, ಎಲ್ಲವೂ ನೀರಾವರಿ ಯೋಜನೆಗಳಿಗೆ ಎಲ್ಲದಕ್ಕೂ ಕೊಡೋದಕ್ಕೆ ಅವಕಾಶಗಳು ಇಲ್ಲಿರುತ್ತೆ. ಹಾಗಾಗಿ ಈ ಬಜೆಟ್ ಅನ್ನ ಡೀಪ್ ಆಗಿ ಓದಿದಾಗ ಕರ್ನಾಟಕಕ್ಕೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ ನೋಡಿ, ನಾನು ಕೃಷ್ಣ ಬೈರೇಗೌಡರಿಗೆ GST ಕೌನ್ಸಿಲ್ ಅಲ್ಲಿ ಹೋಗಿದ್ದವರು, ಸ್ವಾಮಿ 2 ಸಾರಿ ನಿರಂತರವಾಗಿ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ಕೊಟ್ಟಿದ್ದೀರಿ, ಈ ಸಾರಿ ಆದ್ರೂ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನ ಕೊಡಿ ಅಂತ ಹೇಳಿ ಅವರಿಗೆ ವಿನಂತಿ ಮಾಡ್ತೇನೆ. ಕೃಷ್ಣ ಬೈರೇಗೌಡರಿಗೆ ಹೇಳುವಂತದ್ದು ಏನು ಕರಾಳ ಬಜೆಟ್ ಅಂತ ಹೇಳಿ ಇವರು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಟ್ರೆ ಮಾತ್ರ ಇವರು ಒಳ್ಳೆಯದು ಅಂತ ಹೇಳುವಂಥದ್ದು. ಸೊ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿಗೆ ಬಹಳಷ್ಟು ಹಣ ಹರಿದು ಬರುತ್ತೆ. ಕೇಂದ್ರದ ಯೋಜನೆಗಳಿಗೆ ಪೂರಕವಾಗಿ ನಿಗದಿತ ಸಮಯದಲ್ಲಿ ಹಣವನ್ನ ಪೂರೈಕೆ ಮಾಡಲಿಕ್ಕೆ ನಿಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮ ಆರ್ಥಿಕ ಇಲಾಖೆಯನ್ನ ಸದೃಢವಾಗಿ ಇಟ್ಕೊಳ್ಳಿ. ಇವರು ಸೆಂಟ್ರಲ್ ಶೇರ್ ಅನ್ನ ಪಡೆದುಕೊಳ್ಳಿಕ್ಕೆ ರಾಜ್ಯದ ಭಾಗವನ್ನ ಸರಿಯಾದ ಟೈಮ್ನಲ್ಲಿ ಕೊಡ್ಲಿಲ್ಲ ಅಂದ್ರೆ ಇವರಿಗೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೇಂದ್ರ ಕೊಡೋದಕ್ಕೆ ಏನು ಸಿದ್ಧವಾಗಿದೆ ಅದನ್ನ ನೀವು ಪಡ್ಕೊಳ್ಳಿಕ್ಕೆ ನಿಮ್ಮ ಶೇರ್ ಅನ್ನ ಇಡಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ.